ಇಷ್ಟು ದಿನ ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ನನ್ನ ಮಗಳು ಸಾನ್ವಿಗೂ ಗೊತ್ತಿಲ್ಲ. ಸಾಯೋ ಸತ್ಯನ ನನ್ನ ಮಗಳಿಗೆ ಹೇಗೆ ಹೇಳಿ? ಅವಳು ಮೊನ್ನೆ ನಿಮ್ಮನ್ನು ನೋಡಿದ್ಮೇಲೆ ನಿಮ್ಮನ್ನೇ ಅಮ್ಮ ಅಂತ ನಂಬಿದ್ಲು. ನೀವೇ ಬೇಕು, ಅಮ್ಮ ಬೇಕು ಅಂತ ಅಳುತ್ತಾಳೆ, ಒದ್ದಾಡ್ತಾಳೆ. ಅವಳಿಗೆ ನಾನು ಯಾವ ರೀತಿ ಸಮಾಧಾನ ಮಾಡಬೇಕು ನನಗೆ ನಿಜ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅರ್ಚನೆ ಅವರೇ, ಸ್ವಲ್ಪ ದಿನದ ಮಟ್ಟಿಗಾರು ನನ್ನ ಮಗಳಿಗೆ ಒಂದು ತಾಯಿಯಾಗಿ ಜೀವ ಉಳಿಸಿ ಪುಣ್ಯ ಕಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳಬೇಡಿ ಪ್ಲೀಸ್. ಸರಿ ಸರಿ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ವೆರಿ ಮಚ್. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನನ್ನ ಮಗಳು ತುಂಬಾ ಖುಷಿ ಆಗ್ತಾಳೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ನಿಧಾನ ಮಾತಾಡಿ, ನಿಧಾನ. ಯಾರು? ಅಚ್ಚು, ನಾನು. ಯಾರೇ ಅದು? ನಾನು ನನ್ನ ತಮ್ಮ ಚಿರು. ಹೌದಾ? ಅಲ್ಲ, ಈಗ ಅವ್ರನ್ನ ಕರೆಸ್ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಅಲ್ಲ, ಈಗ ನೀವು ಒಪ್ಕೊಂಡಿರೋ ವಿಷಯ ಅವ್ರಿಗೆ ಹೇಳಿದ್ರೆ ಪಾಪ ನಿಮ್ಮನ್ನ ತುಂಬಾ ಹೆಮ್ಮೆಯಿಂದ ಫೀಲ್ ಮಾಡ್ತಾರೆ. ನೀನು ತಲೆ ಕೆಟ್ಟಿದ್ಯಾ? ಬಂದ ಅಂತ ನಾನೇ ಟೆನ್ಷನ್ ಅಲ್ಲಿದ್ದೀನಿ. ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ. ಏನ್ ಮಾಡ್ಲಿ? ಏನು ಅವ್ರನ್ನ ದೊಡ್ಡ ರೌಡಿನಾ? ಸ್ವಲ್ಪ ಸುಮ್ಮನಿರ್ತೀರಾ? ಬಾಗಲ್ ತೆಗಿ ಅಚ್ಚು. ಬಂದೆ. ನೀ ಬನ್ನಿಲಿ, ಬನ್ನಿ ಬನ್ನಿ. ಇಲ್ಲಿ ಬಚ್ಚಿಟ್ಕೊಳ್ಳಿ, ಬಚ್ಚಿಟ್ಕೊಳ್ಳಿ. ಇಲ್ಲ. ಹಾ, ಬಂದೆ ಚಿರು. ಏನೇ ಮಾಡ್ತಿದ್ದೆ? ಯಾಕೆ ಬೆವರ್ತಾ ಇದೆಯಾ? ಅದು ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ತಿದ್ದ? ತುಂಬಾ ಧೂಳಾಗ್ಬಿಟ್ಟಿತ್ತು ಕಣೋ, ಅದಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಏಯ್, ನಿನ್ ರೂಮ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತಲ್ಲ? ಇಲ್ಲ ಕಣೋ, ತುಂಬಾ ಧೂಳಾಗ್ತಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ. ನಿಂಗೆ ಧೂಳು ಅಂದ್ರೆ ಆಗಲ್ಲ ಅಲ್ವಾ? ನೀನು ಹೊರಡು. ಏ ಪರವಾಗಿಲ್ಲ, ಸುಮ್ಮನಿರು. ಕ್ಲೀನ್ ಆಗೇ ಇದೆ, ಆದ್ರೂ ಕ್ಲೀನ್ ಮಾಡ್ತಿದ್ದೆ ಅಂತಿದ್ಯಾ? ನಾನು ಮಾಡಾಯ್ತು ಅಂತ ಹೇಳಿದ್ದು. ಯಾರೋ ಜೋರಾಗಿ ಮಾತಾಡ್ತಾರ ಸೌಂಡ್ ಕೇಳಿಸ್ತಿರ್ತಾನೆ. ಅದಾ, ಯಾರೂ ಇಲ್ವಲ್ಲ, ನಾನು ರೂಮಲ್ಲಿ ಒಬ್ಳೇ ಇದ್ದೀನಿ.